ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮಾಡ್ತಿರೋ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬಾ ಕ್ವೈರೀಸ್ ಇದೆ. ತುಂಬಾ ಜನ ಜಾಬ್ ಬಗ್ಗೆ ಎನ್ಕ್ವೈರೀಸ್ ಮಾಡ್ತಾ ಇದ್ದೀರಾ. ಮ್ಯಾಮ್ ಇದು ಯಾರೆಲ್ಲ ವರ್ಕ್ ಮಾಡ್ಬೋದು, ಹೇಗೆ ಕೆಲಸ ಮಾಡೋದು, ಕಂಪ್ನಿ ಲೀಗಲ್ ಇದೆಯಾ, ಸೇಫ್ ಇದೆಯಾ, ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ಹೌಸ್ ವೈಫ್ ಆಗಿ 2 ವರ್ಷದಿಂದಲೂ ಈ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡಿ, ನಾನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಝೀರೋ ಸ್ಕಿಲ್ ಇಂದ, ಝೀರೋ ನಾಲೆಡ್ಜ್ ಇಂದ, ಏನು ಗೊತ್ತಿಲ್ಲದಲ್ಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಇವತ್ತು ಬೇರೆಯವ್ರಿಗೂ ಇನ್ಫಾರ್ಮೇಶನ್ ಕೊಡೋ ತರ ನಂಗೆ ಈ ಒಂದು ಪ್ಲಾಟ್ಫಾರ್ಮ್ ಹೆಲ್ಪ್ ಆಗಿದೆ. ನಂಗೆ ಪ್ರತಿ ವಾರ ಸ್ಯಾಲ್ರಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಹೊರತು ಇದು ಯಾವ ರೀತಿಯ ಪ್ರಮೋಷನ್ ಆತರ ಏನೂ ಅಲ್ಲ. ಓಕೆ, ಕಂಪನಿ 100% ಲೀಗಲ್ ಇದೆ, ಸೇಫ್ ಇದೆ, ಟ್ರಸ್ಟೆಡ್ ಇದೆ. ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಬಂದಿದೆ. ನೀವು ಯೋಚನೆ ಮಾಡಬಹುದು, ಫೇಕ್ ಕಂಪ್ನಿಗಳಿಗೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಕಡೆಯಿಂದ ಅವಾರ್ಡ್ಗಳನ್ನ ಕೊಡೋದಿಲ್ಲ. ಓಕೆ, ಅದರಲ್ಲೂ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಬಂದಿರೋದು ಈ ಕಂಪ್ನಿಗೆ. ಅಂದ್ರೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಡ್ತಾ ಇರೋಕ್ಕೋಸ್ಕರ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿರುವಂತ ಅವಾರ್ಡ್. ಓಕೆ, ಫೇಕ್ ಕಂಪ್ನಿ ಆಗಿದ್ರೆ ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ ಬಿಡಿ. ಅದ್ರ ಜೊತೆಗೆ ಕಂಪ್ನಿ ಕೂಡ ಗ್ಲೋಬಲ್ ಆಗಿದೆ. ಅಂದ್ರೆ 184 ದೇಶಗಳಲ್ಲಿ ಬ್ರಾಂಚಸ್ ಓಪನ್ ಮಾಡಿ ಅಲ್ಲಿರೋರ್ಗೂ ಕೆಲಸನ ಕೊಟ್ಟಿದೆ. ಓಕೆ, ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು 2 ವರ್ಷದಿಂದ ಜಾಯ್ನ್ ಆಗಿ ವರ್ಕ್ ಮಾಡ್ತಾ ಇರೋದು. 100% ಲೀಗಲ್ ಇದೆ, ಸೇಫ್ ಇದೆ. ಇದ್ರ ಬಗ್ಗೆ ನಿಮಗೆ ಯಾವುದೇ ವರೀಸ್ ಬೇಡ. ನೀವು ಇದನ್ನು ಬೇಕಾದ್ರೆ ಗೂಗಲ್ ಅಲ್ಲೂ ಸರ್ಚ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಳ್ಬಹುದು. ಓಕೆ, ಟೋಟಲ್ ಆಗಿ ಸೇಫ್ ಇದೆ. ಇನ್ನ ಕೆಲವರು ಏನು ಅಂತಂದ್ರೆ, ಆಲ್ರೆಡಿ ಜಾಯಿನ್ ಆಗಿರೋರು ಈ ಕಂಪ್ನಿ ಫೇಕ್ ಇದೆ, ಫ್ರಾಡ್ ಇದೆ, ಅಲ್ಲಿ ನಮಗೆ ಕಲಿಲಿಕ್ಕೆ ಯಾವುದೇ ಕೋರ್ಸಸ್ ಇಲ್ಲ, ಈ ತರ ಎಲ್ಲ ರೂಮರ್ಸ್ ಸ್ಪ್ರೆಡ್ ಮಾಡ್ತಾರೆ. ಏನಕ್ಕೆ ಈ ರೀತಿ ಆಗುತ್ತೆ ಅಂದ್ರೆ, ಅವರು ಮೆಂಟರ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ. ಯಾರೋ ಐ ಮೀನ್ ಈ ವಿಡಿಯೋಸ್ ಎಲ್ಲ ಹಾಕ್ತಾರಲ್ಲ, ಅದನ್ನ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರ ಅಂಡರ್ ಅಲ್ಲಿ ಜಾಯಿನ್ ಆಗ್ತಾರೆ. ಅವರು ಜಾಯಿನ್ ಮಾಡಿಸ್ಕೊಂಡಿರೋರು ಬ್ಲಾಕ್ ಮಾಡಿದಾಗ, ಈಗ ಬ್ಲಾಕ್ ಆಗಿರೋರಿಗೆ ನೆಕ್ಸ್ಟ್ ಏನ್ ಮಾಡಬೇಕು, ಇದು ಹೇಗೆ ಕೆಲಸ ಮಾಡೋದು, ಪ್ರೊಸೀಜರ್ ಏನು ಅಂತ ಏನು ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ತಾರೆ, ಇದು ಫೇಕ್, ಫ್ರಾಡ್, ಯಾವುದೇ ಕೋರ್ಸಸ್ ಇಲ್ಲ, ಬರೀ ಯಾರನ್ನಾರು ಜಾಯಿನ್ ಮಾಡಿಸೇ ಪೇಮೆಂಟ್ ತಗೊಳ್ಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ. ಮೊದಲನೇದಾಗಿ ಇಲ್ಲಿ ಜಾಯಿನ್ ಮಾಡಿಸಿದ್ರೇನೆ ಪೇಮೆಂಟ್ ಬರೋದು ಅನ್ನೋದು ಸುಳ್ಳು. ಜಾಯಿನ್ ಮಾಡಿಸಿದ್ರೆ ಪೇಮೆಂಟ್ ಡೆಫಿನೆಟ್ಲಿ ಸಿಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಜಾಯಿನ್ ಮಾಡಿಸೋದೇ ಕೆಲಸ ಅಲ್ಲ, ಅದು ಆಪ್ಷನಲ್, ಮ್ಯಾಂಡೇಟ್ರಿ ಅಲ್ಲ. ನಿಮಗೆ ಇಷ್ಟ ಇದೆಯಾ ನೀವು ಮಾಡ್ಬೋದು, ನಿಮಗೆ ಇಷ್ಟ ಇಲ್ವಾ ನೀವು ಕ್ವಿಟ್ ಮಾಡ್ಬೋದು. ಮಾಡ್ಲೇಬೇಕಂತ ಇಲ್ವೇ ಇಲ್ಲ. ಮೇನ್ ವರ್ಕ್ ಬಂದು ಸ್ಕಿಲ್ಸ್ ಕಲಿತು ವರ್ಕ್ ಮಾಡೋದಿರುತ್ತೆ. ಮುಂದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಮೆಂಟರ್ನ ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬೇಕು. ಅವ್ರದ್ದು ಯಾವ್ದಾದ್ರು ವಿಡಿಯೋ ಏನಾದ್ರು ನಿಮಗೆ ಸಿಕ್ಕಿದ್ರೆ ಅವ್ರನ್ನ ಫಾಲೋ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ತನೂ ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರು ಹಾಕುವಂತ ಇನ್ಫಾರ್ಮೇಶನ್ ಬಗ್ಗೆ ನೀವು ಅಬ್ಸರ್ವ್ ಮಾಡಬೇಕು. ಇನ್ನ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಬೇರೆಯವ್ರದನ್ನ ಇವರು ಸ್ಕ್ರೀನ್ ಶಾಟ್ ತೆಗೆದು ಇವ್ರದೇ ನೇಮ್ ಅನ್ನೋ ತರ ಪೋರ್ಟ್ರೇ ಮಾಡ್ಕೊಂಡು, ಸೊ ಮೋಟಿವೇಶನ್ ವಿಡಿಯೋ ಹಾಕೊಂಡು, ಐ ಮೀನ್ ಸಾಂಗ್ ನ ಸೆಟ್ ಮಾಡಿ ಮೋಟಿವೇಶನ್ ಲೈನ್ ನ ಬರ್ಕೊಂಡು, ಸೊ ಅವ್ರದ್ದೇ ಅನ್ನೋ ತರ ಹಾಕ್ತಾರೆ. ನೀವು ಸ್ಕ್ರೀನ್ ಶಾಟ್ ವಿಡಿಯೋಸ್ನ ನಂಬಕ್ ಹೋಗ್ಬೇಡಿ. ಅವರು ವೀಕ್ಲಿ 3-4 ಲೈವ್ ಹಾಕ್ತಾ ಇದ್ದಾರೆ ಕಂಪ್ನಿ ರಿಲೇಟೆಡ್. ಆ ಲೈವ್ ಅಲ್ಲಿ ಡೇಟು, ಟೈಮು ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆಯಾ ಅದನ್ನೆಲ್ಲ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ಮೇಲೆ ಓಕೆ ಫೈನ್, ಇವ್ರು ನಮಗೆ ಮೆಂಟರ್ ಆದ್ರೆ ಬೆಸ್ಟ್ ಅಂತ ನಿಮಗೊಂದು ಥಾಟ್ ಬಂದ್ರೆ, ನೀವು ಅವ್ರ ಅಂಡರಲ್ಲಿ ಮೆಂಟರ್ಶಿಪ್ ತಗೊಂಡು, ಗೈಡ್ಲೈನ್ಸ್ ತಗೊಂಡು ವರ್ಕ್ ಮಾಡ್ಬೋದು. ಇಲ್ಲಿ ಮೇಯ್ನ್ ಆಗಿ ನಮ್ಮ ಮೆಂಟರ್ ಏನು ಹೇಳ್ಕೊಡ್ತಾರೆ ಅನ್ನೋದು ನಮಗೆ ಪ್ಲಸ್ ಆಗಿರುತ್ತೆ. ಏನು ಬ್ಲಾಕ್ ಮಾಡಿದ್ರೆ ನಿಮಗೆ ಏನಂದ್ರೆ ಏನು ಗೊತ್ತಾಗಲ್ಲ. ಹಾಗಾಗಿ ಮೆಂಟರ್ನ ಕರೆಕ್ಟ್ ಆಗಿ ಚೂಸ್ ಮಾಡಿ, ಫಸ್ಟ್ ಪಾಯಿಂಟ್ ಇದೆ. ಓಕೆ, ಕಂಪ್ನಿ ಲೀಗಲ್ ಇದೆ ಅಂತ ಹೇಳಿದೆ. ಯಾರ್ಯಾರು ಕೆಲಸ ಮಾಡ್ಬೋದು ಅಂದ್ರೆ, ನೀವು ಏನಾದ್ರೂ ಆಗಿರಿ, ಹೌಸ್ ವೈಫ್ ಆದ್ರೂ ಆಗಿರಿ, ಅಥವಾ ವರ್ಕ್ ಆಲ್ರೆಡಿ ಮಾಡ್ತಾ ಇರಿ, ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಹುಡುಕ್ತಾ ಇರ್ತೀರಾ, ಬರ್ತಾ ಇರೋ ಸ್ಯಾಲ್ರಿ ಸಾಕಾಗ್ತಿಲ್ಲ ಅಂತ, ಅಥವಾ ನಾವು ಫ್ರೆಶರು, ನಂಗೆ ಎಲ್ಲೂ ಜಾಬೇ ಸಿಕ್ಕಿಲ್ಲ ಅಂತವ್ರಾಗಿರ್ಬೋದು, ಅಥವಾ ನಾವು ಲೇಡೀಸ್ ಮಾತ್ರ ಮಾಡ್ಬೇಕಾ, ಜೆಂಟ್ಸ್ ಮಾಡ್ಬಾರ್ದು ಅಂತೆಲ್ಲ ಕೇಳ್ತಾ ಇರ್ತೀರ. ಜೆಂಟ್ಸ್ ಆದ್ರೂ ಮಾಡ್ಬೋದು, ಲೇಡೀಸ್ ಆದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಯಾರಾದ್ರೂ ಆಗಿರ್ಬೋದು. ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇನ್ನು ಟೈಮಿಂಗ್ಸ್ ಏನು ಅಂತ ಕೇಳಿದವ್ರಿಗೆ ಯಾವ ಟೈಮಿಂಗ್ಸು ಇರೋದಿಲ್ಲ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ನೀವು ಯಾವಾಗ ಫ್ರೀ ಇದ್ದೀರಾ ಅವಾಗ ನೀವು ಲಾಗಿನ್ ಆಗಿ ವರ್ಕ್ನ ಮಾಡ್ಕೊಂಡು ಹೋಗ್ಬಹುದು. ಮಿನಿಮಮ್ ನೀವು 2 ರಿಂದ 3 ಗಂಟೆ ಕೆಲಸ ಮಾಡಿದ್ರೆ ಸಾಕಾಗುತ್ತೆ. ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಇನ್ನೂ ಎಕ್ಸ್ಟ್ರಾ ಟೈಮ್ ಇದೆ, ಯುಟಿಲೈಸ್ ಮಾಡ್ಕೊಂಡ್ರೆ ನಿಮಗೇನೆ ಬೆಸ್ಟ್. ಏನಕ್ಕೆ ಅಂದ್ರೆ, ಇಲ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ, ವಾರಕ್ಕೆ ಇಷ್ಟು ಕೊಡ್ತೀವಿ ಆ ಥರ ಏನು ಇರಲ್ಲ. ವೀಕ್ಲಿ ಪೇಮೆಂಟ್ ಇರುತ್ತೆ, ಆದ್ರೆ ಫಿಕ್ಸ್ಡ್ ಇರಲ್ಲ. ನಿಮ್ ವರ್ಕ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ನೀವು ಎಷ್ಟು ಗಂಟೆ ಎಷ್ಟು ಕ್ವಾಲಿಟಿ ವರ್ಕ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರೋದ್ರಿಂದ ನೀವು ಜಾಸ್ತಿನ ಸಮಯ ಯುಟಿಲೈಸ್ ಮಾಡ್ಕೊಂಡ್ರೆ ನಿಮಗೆ ಜಾಸ್ತಿನ ಸಂಬಳ ಸಿಗ್ತಾ ಹೋಗುತ್ತೆ. ಓಕೆ, ಟೈಮ್ ಬೌಂಡ್ರೀಸ್ ಏನು ಇರಲ್ಲ, ಯಾವಾಗ ಬೇಕಾದ್ರೂ ಲಾಗಿನ್ ಆಗಿ ವರ್ಕ್ ಮಾಡಬಹುದು. ನೀವೇನಾದ್ರೂ ಇಲ್ಲಿ ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಮೊದಲನೇದಾಗಿ ನಿಮಗೆ ಕೋರ್ಸಸ್ ಇರುತ್ತೆ. ಆ ಕೋರ್ಸಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ 5 ಕೋರ್ಸ್ ಇರುತ್ತೆ, ಇದರಲ್ಲಿ 2 ಕೋರ್ಸ್ ನಿಮಗೆ ಚೆನ್ನಾಗಿರೋದು ಫೈನಾನ್ಸ್ ಮಾಸ್ಟ್ರಿ ಅಂಡ್ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಅಂತ. ಓಕೆ, ಅದರಲ್ಲೂ ದಿ ಬೆಸ್ಟ್ ಅಂತ ಹೇಳಿದ್ರೆ ಫೈನಾನ್ಸ್ ಮಾಸ್ಟ್ರಿ. ಏನಾದ್ರೂ ಎಕ್ಸ್ಟ್ರಾ ಇನ್ಕಮ್ ನ ಜನರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಫೈನಾನ್ಸ್ ಮಾಸ್ಟ್ರಿ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ, ಇದರಲ್ಲಿ ನಮಗೆ ಕಲೀಲಿಕ್ಕೆ ಜಾಸ್ತಿ ಆಪ್ಷನ್ಸ್ ಇದೆ, ಜೊತೆಗೆ ಹೈಯೆಸ್ಟ್ ಸ್ಯಾಲರಿ ಬರೋ ಕೋರ್ಸ್ ಫೈನಾನ್ಸ್ ಮಾಸ್ಟ್ರಿ ಮಾತ್ರ. ಅದಕ್ಕೋಸ್ಕರ ನೀವು ಫೈನಾನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆಗ್ಬೇಕಾಗತ್ತೆ. ಇಲ್ಲ
ಆಗೋದೇ ಇಲ್ಲ ಅಂದರೆ ನೀವು ಆಪ್ಷನಿಗೆ ಬೇಕಾದರೂ ತಗೊಳ್ಬೋದು. ಓಕೆ, ಈ ಫೈನಾನ್ಸ್ ಮಾಸ್ಟರ್ ನಮಗೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಫ್ರೀಲಾನ್ಸಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸ್ಟಾಕ್ ಮಾರ್ಕೆಟಿಂಗ್ ತುಂಬಾ ಆಪ್ಷನ್ಸ್ ಇದೆ, ಯಾವ್ದು ಬೇಕಾದರೂ ಮಾಡಬಹುದು. ಓಕೆ, ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಇಲ್ಲಿ ಪೇ ಮಾಡೇ ಜಾಯ್ನ್ ಆಗಬೇಕಾಗುತ್ತೆ. ಏನಕ್ಕೆ ಪೇ ಮಾಡಬೇಕು? ನಾವು 9 to 5 ಜಾಬಿಗೆ ಹೋದ್ರೆ ಅಲ್ಲೂ ಜಾಬ್ ಕೊಡ್ತಾರೆ, ನಾವು ಪೇ ಮಾಡೋದೇ ಇರೋದಿಲ್ಲ ಅಂತಾನು ಕೇಳ್ತಾರೆ. ನೋಡಿ, ನೀವು 9 to 5 ಜಾಬಿಗೆ ಹೋಗ್ತೀರಾ ಅಂದ್ರೆ ಅಲ್ಲಿ ಇಂಟರ್ವ್ಯೂ ಇರುತ್ತೆ, ಮತ್ತೆ ಎಜುಕೇಶನ್ ಇಷ್ಟೇ ಇರಬೇಕು, ನೀವು ಇಷ್ಟು ಓದಿರಬೇಕು, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದೆಲ್ಲ ನಿಮಗೆ ಲೈನ್ಸ್ ಇರುತ್ತೆ. ಬಟ್ ಇಲ್ಲಿ ಅದು ಯಾವುದೂ ಇರೋದಿಲ್ಲ. ನಮಗೆ ಇಲ್ಲಿ ಯಾವ ಎಜುಕೇಶನ್ ನೀವು ಇಷ್ಟೇ ಓದಿರಬೇಕು ಅಂತ ಅವ್ರು ಕೇಳೋದಿಲ್ಲ. ಹಾಗಾಗಿ ಅವರೇ ಟ್ರೈನಿಂಗ್ ಕೊಟ್ಟು, ಅವರೇ ನಮಗೆ ಕೆಲಸನೂ ಕೊಟ್ಟು, ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟು, ಜೊತೆಗೆ ವೀಕ್ಲಿ ಪೇಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಒನ್ ಟೈಮ್ ಫೀಸ್ ಅನ್ನೋದು ಇದ್ದೇ ಇರುತ್ತೆ, ಟ್ರೈನಿಂಗ್ ಫೀಸ್ ಆಗಿರುತ್ತೆ. ಓಕೆ, ಪೇ ಮಾಡಿನೇ ಜಾಯ್ನ್ ಆಗಬೇಕಾಗುತ್ತೆ. ನೀವೇನಾದ್ರೂ ಹೈಯೆಸ್ಟ್ ಇನ್ಕಮ್ನ ಜನರೇಟ್ ಮಾಡಬೇಕು, ಫೈನಾನ್ಸ್ ಮಾಸ್ಟರ್ಗೆ ಜಾಯ್ನ್ ಆಗ್ತೀರಾ ಅನ್ನೋದಿದ್ರೆ 14,999 14,999 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಅಷ್ಟೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ನಾವು ಕಮ್ಮಿದಕ್ಕೆ ಆವ್ರೇಜ್ ಸ್ಯಾಲ್ರಿ ಬಂದರೂ ಪರವಾಗಿಲ್ಲ, ಆಪ್ಷನ್ ಹೋಗ್ತೀವಿ ಅಂದರೆ ಇನ್ಫ್ಲೂಯೆನ್ಸ್ ಮಾಸ್ಟರ್ ಆವ್ರೇಜ್ ಕೋರ್ಸ್ ಕೂಡ ಚೆನ್ನಾಗಿದೆ, ಅದಕ್ಕೆ ನೀವು 10,999 ಕೂಡ ಪೇ ಮಾಡಿ ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ ನೀವು ಎಷ್ಟು ಕೋರ್ಸ್ ಕಲಿತೀರಾ ಅಷ್ಟು ನಿಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಓಕೆ, ಯಾವ ಕೋರ್ಸ್ ಬೆಸ್ಟ್ ಅಂತ ಹೇಳಿದೆ? ಫೈನಾನ್ಸ್ ಮಾಸ್ಟರ್, ಇನ್ಫ್ಲೂಯೆನ್ಸ್ ಮಾಸ್ಟರ್ ಬೆಸ್ಟ್ ಅಂತ ಹೇಳಿದೆ. ಎಕ್ಸಾಕ್ಟ್ ವರ್ಕ್ ಅಂದ್ರೆ ಇಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸ್ಕಿಲ್ಸ್ ಕಲಿತು ವರ್ಕ್ ಮಾಡೋಕ್ಕೆ 2 ಅವಕಾಶ ಇರುತ್ತೆ. ಓಕೆ, ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಕೋರ್ಸ್ನ ಪ್ರಮೋಟ್ ಮಾಡಿ ಸೇಲ್ ಮಾಡೋದು. ನಿಮಗೆ ಯಾರಿಗಾದ್ರೂ ನೀವು ಕೋರ್ಸ್ನ ಸೇಲ್ ಮಾಡಿದ್ರೆ ಕಮಿಷನ್ ಜನರೇಟ್ ಆಗುತ್ತೆ. ಫಸ್ಟೇ ಹೇಳಿದ್ದೀನಿ, ಇದು ಮ್ಯಾಂಡೇಟರಿ ಅಲ್ಲ, ಆಪ್ಷನಲ್. ನಿಮಗೆ ಇಷ್ಟ ಇದ್ರೆ ಮಾತ್ರ ಮಾಡಬಹುದು. ಮೇನ್ ವರ್ಕ್ ಬಂದು ಫ್ರೀಲಾನ್ಸಿಂಗ್ ಅಂದ್ರೆ ಯಾವ್ದಾವ್ದು ಕೋರ್ಸಸ್ ಬರುತ್ತೆ. ಈಗ ನಾನು ಹೇಳಿದ್ನಲ್ಲ, ಫೈನಾನ್ಸ್ ಮಾಸ್ಟರ್ಲಿ ಜಾಸ್ತಿ ಆಪ್ಷನ್ಸ್ ಇದೆ ಅಂತ. ಆ ಆಪ್ಷನ್ಸ್ ಅಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದೊಂದನ್ನ ನೀವು ಟ್ರೈನಿಂಗ್ ನೋಡ್ಕೊಂಡ್ರೆ ಸಾಕು, ಆ ಬೇಸಲ್ಲೇ ವರ್ಕ್ ಕೊಡ್ತಾರೆ, ಅದನ್ನೇ ನೀವು ಮಾಡ್ಕೊಂಡು ಹೋದ್ರೆ ವೀಕ್ಲಿ ಪೇಮೆಂಟ್ ಸಿಗುತ್ತೆ. ಅದ್ರಲ್ಲಿ ನಮಗೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಕ್ಯಾನ್ವಾ ಎಡಿಟಿಂಗ್, ಇಮೇಲ್ ಮಾರ್ಕೆಟಿಂಗ್, ಗೂಗಲ್ ಆಡ್ಸ್ ಜನರೇಟ್, ಫೇಸ್ಬುಕ್ ಆಡ್ಸ್ ಜನರೇಟ್, ಸ್ಟಾಕ್ ಮಾರ್ಕೆಟಿಂಗ್, ಈ ತರ ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಕಂಟೆಂಟ್ ರೈಟಿಂಗ್ ಇಷ್ಟ ಇದೆ, ಕಂಟೆಂಟ್ ರೈಟಿಂಗ್ ಟ್ರೈನಿಂಗ್ ನೋಡಿ ವರ್ಕ್ ಮಾಡಿದ್ರೆ ನಿಮಗೆ ವೀಕ್ಲಿ ಪೇಮೆಂಟ್ ಸಿಗುತ್ತೆ. ಕಾಪಿ ರೈಟಿಂಗ್ ಇಷ್ಟ ಇದ್ರೆ ಕಾಪಿ ರೈಟಿಂಗ್ ಟ್ರೈನಿಂಗ್ ನೋಡಿ ವರ್ಕ್ ಮಾಡಬಹುದು. ಈ ರೀತಿಯಾಗಿ ಸ್ಕಿಲ್ಸ್ ಕಲಿತು ವರ್ಕ್ ಮಾಡಿದ್ರೆ ನಮಗೆ ಪೇಮೆಂಟ್ ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಕೋರ್ಸ್ ಸೇಲ್ ಮಾಡಿ ವರ್ಕ್ ಮಾಡಿದ್ರೆ ಅದರಿಂದನೂ ಕಮಿಷನ್ ಸಿಗ್ತಾ ಹೋಗುತ್ತೆ. 2 ಕಡೆಯಿಂದನೂ ನೀವು ಪೇಮೆಂಟ್ ನ ತಗೊಳ್ಬಹುದು. ಅದಕ್ಕೋಸ್ಕರನೇ ಹೇಳಿದ್ದು ಫೈನಾನ್ಸ್ ಮಾಸ್ಟರ್ ಇಸ್ ದಿ ಬೆಸ್ಟ್ ಪ್ಯಾಕೇಜ್ ಅಂತ. ಯಾಕಂದ್ರೆ ಹೈಯೆಸ್ಟ್ ಸ್ಯಾಲರಿ ಸಿಗುತ್ತೆ, ಎಕ್ಸ್ಟ್ರಾ ನಮಗೆ ಕಲೀಲಿಕ್ಕೆ ಥಿಂಗ್ಸ್ ಕೂಡ ಅದರಲ್ಲೇ ಇರೋದು, ಆಪ್ಷನ್ಸ್ ಕೂಡ ಅದರಲ್ಲೇ ಇರೋದು. ಹಾಗಾಗಿ ಓಕೆ, ನೀವು ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಈ ತರ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ಬಿಲೀವ್ ಮಿ ಆರ್ ನಾಟ್, ಫ್ರೆಶರ್ ಆಗಿನೇ ನೀವು 30,000 to 40,000 ಮಂತ್ಲಿ ಅರ್ನ್ ಮಾಡ್ತೀರಾ. ಅಷ್ಟು ಪೊಟೆನ್ಶಿಯಲ್ ಇರೋ ಕೋರ್ಸ್ಗಳಿದು. ಓಕೆ, ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಸಿಗುತ್ತೆ. ಅದ್ರ ಬಗ್ಗೆ ಯಾವುದೇ ವರೀಸ್ ನಿಮಗೆ ಬೇಡವೇ ಬೇಡ. ಓಕೆ, ಇನ್ನೊಂದು ಮೆಂಟರ್ನ ಚೂಸ್ ಮಾಡಬೇಕಾದ್ರೆ ಅವ್ರದ್ದು ಅದು ಏನ್ ಹಾಕ್ತಾರೆ ಸ್ಟೇಟಸ್ ಇದೆಲ್ಲ ಚೆಕ್ ಮಾಡಿ ಅಂದ್ರೆ, ಜೊತೆಗೆ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತಾನು ನೀವು ಚೆಕ್ ಮಾಡಬೇಕಾಗುತ್ತೆ. ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನನ್ನ ಸ್ಟೂಡೆಂಟ್ಸ್ ಗಳೆಲ್ಲ ಹೇಗೆ ಪೇಮೆಂಟ್ ತಗೊಳ್ತಾ ಇದ್ದಾರೆ ಅಂತ, ಜೊತೆಗೆ ನಾನು ಹೇಗೆ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತೀನಿ ಅನ್ನೋದನ್ನು ಕೂಡ ನಾನು ಸ್ಕ್ರೀನ್ ಅಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. 2 ಅಟ್ಯಾಚ್ ಮಾಡಿದ್ದೀನಿ. ಓಕೆ, ನೋಡಿ, ಇಲ್ಲಿ ಯಾವುದೇ ಟೈಮಿಂಗ್ಸ್ ಇರಲ್ಲ, ನೀವು ಇಷ್ಟೇ ಕೆಲಸ ಮಾಡಬೇಕು ಅಂತ ಯಾರು ಕೂಡ ಹೇಳೋದು ಇಲ್ಲ, ನಿಮಗೆ ಯಾವ ಪ್ರೆಷರ್ ಕೂಡ ಇರೋದಿಲ್ಲ. ಸೊ ನಿಮಗೆ ಇಷ್ಟ ಇದ್ದಾಗ ನೀವು ಲಾಗಿನ್ ಆಗಿ ವರ್ಕ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ರಜೆ ಕೂಡ ತಗೊಳ್ಬೋದು. ನಾನು ಇಲ್ಲಿ ಎಷ್ಟು ಪೇಮೆಂಟ್ ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಮೊದಲದಾಗಿ ನಾನು ಹೇಳಿದ್ದೀನಿ, ಮೆಂಟರ್ನ ಚೂಸ್ ಮಾಡಬೇಕಾದ್ರೆ ಹುಷಾರಾಗಿ ಚೂಸ್ ಮಾಡ್ಕೊಳ್ಳಿ ಅಂತ. ನೋಡಿ, ನಾನು ಬೆಸ್ಟ್ ಪ್ಲಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟೊಂದು ಅರ್ನಿಂಗ್ಸ್ ಮಾಡಕ್ ಸಾಧ್ಯ ಆಯಿತು. ನಾನು ಜಾಯ್ನ್ ಆಗಿ 2 ವರ್ಷದಿಂದನೂ ಪ್ರತಿ ವಾರನೂ ಪೇಮೆಂಟ್ ತಗೊಳ್ತಾ ಇದ್ದೀನಿ. ಅದ್ರದ್ದು ಎಲ್ಲದ್ರದ್ದು ನನ್ನ ಸ್ಕ್ರೀನ್ ಮೇಲೆ ನಾನು ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೆಷ್ಟು ಪ್ರತಿ ಒಂದು ವಾರನೂ ಬೇರೆ ಬೇರೆ ತರ ಇರುತ್ತೆ, ಒಂದೇ ತರ ಇರಲ್ಲ. ನಾವು ಎಷ್ಟು ಟೈಮ್ ಕೊಟ್ಟು ಕೆಲಸ ಮಾಡಿದೀವಿ ಆ ರೀತಿ ಬೇರೆ ಆಗಿರುತ್ತೆ. ಪ್ರತಿ ಒಂದನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಓಕೆ, ಜೊತೆಗೆ ತುಂಬಾ ಜನ ಇದನ್ನ ಸ್ಕ್ಯಾಮ್ ಫ್ರಾಡ್ ಅಂತ ಅಂತಾರೆ ಅಂತಾನೆ ಸುಮ್ಮನಾಗಿರ್ತೀರಾ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಏನಾದ್ರು ಸ್ಕ್ಯಾಮ್ ಫ್ರಾಡ್ ಆಗಿದ್ದಿದ್ರೆ ನಾನು 2 ವರ್ಷದಿಂದ ಪ್ರತಿ ವಾರ ಪೇಮೆಂಟ್ ತಗೊಳಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಜೊತೆಗೆ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸೋಣ ಅಂತ. ಕಂಪ್ನಿ ಕಡೆಯಿಂದ ವಾರಿಯರ್ ಬ್ರಾಡ್ಜ್ ಆಗಿರ್ಬೋದು ಅಥವಾ ಪ್ರತಿ ವಾರ ಸ್ಯಾಲ್ರಿ ಆಗಿರ್ಬೋದು, ಜೊತೆಗೆ ವ್ಯಾಲಿಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಯಾವುದು ನಮಗೆ ಅವರು ಕೊಡ್ತಾ ಇರಲಿಲ್ಲ. ಓಕೆ, ನಾವು ಇಷ್ಟು ಅಚೀವ್ ಮಾಡೋದಕ್ಕೆ ಇಷ್ಟು ಸಿಕ್ಕಿದೆ, ಇನ್ನೂ ಅಚೀವ್ ಮಾಡಿದ್ರೆ ನಮಗೆ ಇನ್ನೂ ಸಿಗ್ತಾನೆ ಹೋಗುತ್ತೆ. ಪ್ರತಿ ಒಂದಕ್ಕೂ ಮೇಲ್ ಥ್ರೂ ನಮಗೆ ಅಪ್ರಿಷಿಯೇಷನ್ ಸಿಗುತ್ತೆ, ಈವೆಂಟ್ಸ್ಗಳನ್ನ ಮಾಡ್ತಾರೆ. ಇಂಥ ಒಂದು ಬ್ಲೆಸ್ಸಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ನಾನಂತೂ ಗ್ರೇಟ್ಫುಲ್ ಆಗಿದ್ದೀನಿ. ಇಲ್ಲಿ ಯಾವುದೇ ಫೋರ್ಸ್ ಇರಲ್ಲ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಪೇ ಮಾಡಿ ಕಲ್ತ್ಕೊಂಡು ವರ್ಕ್ ಮಾಡ್ಬೋದು. ನಿಮಗೇನಾದ್ರೂ ಗೊತ್ತಾಗಬೇಕು, ಕನ್ನಡದಲ್ಲಿ ಹೇಳ್ಕೊಡ್ಬೇಕಂದ್ರೆ ಡೆಫಿನೆಟ್ಲಿ ನಾನು ಹೇಳ್ಕೊಡ್ತೀನಿ. ನನ್ನ ಕಡೆಯಿಂದ ಸಪೋರ್ಟ್ ಅಂತೂ ಡೆಫಿನೆಟ್ಲಿ ನಿಮಗೆ ಇದ್ದೇ ಇರುತ್ತೆ. ಓಕೆ, ಇನ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಅದಕ್ಕೂ ಮುಂಚೆ ನನ್ನ ಸ್ಟೂಡೆಂಟ್ಸ್ಗಳದ್ದು ಲೈವ್ ಪ್ರೂಫ್ ಆಗಿರ್ಬೋದು
ಅಥವಾ ನಾನೇನು ಪೇಮೆಂಟ್ ತಗೊಳ್ತೇನೆ ಅದ್ರದ್ದು ಲೈವ್ ಪ್ರೂಫ್ ಬೇಕಾಗಿದ್ರೆ, ಅಥವಾ ಯಾವುದೇ ಒಂದು ಕಂಪ್ನಿಯ ಲೀಗಾಲಿಟಿ ಲೈವ್ ಪ್ರೂಫ್ ಆಗಿದ್ರೆ, ಭಾರತೀಯ ಉದ್ಯೋಗ ರತ್ನ ಬಂದಿರೋದು ಲೈವ್ ಪ್ರೂಫ್, ಯಾವುದೇ ಲೈವ್ ಪ್ರೂಫ್ ಬೇಕು ಅಂತ ಹೇಳಿದ್ರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹೈಲೈಟ್ಸ್ನ ಚೆಕ್ ಮಾಡ್ಕೊಳ್ಬೋದು. ಅದ್ರದ್ದು ಲಿಂಕು ಮತ್ತೆ ನೀವು ಜಾಯ್ನ್ ಆಗೋಕ್ಕೆ ಫೈನಾನ್ಸ್ ಮಾಸ್ಟರ್ ಕೋರ್ಸ್ ಲಿಂಕು ಎರಡೂ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಆ ಲಿಂಕ್ ಅಲ್ಲಿ ನೀವು ಜಾಯ್ನ್ ಆಗಬಹುದು. ಇಲ್ಲ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಬಹುದು. ಓಕೆ, ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್.